ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ರಿವೈಟಲ್ ಎಚ್ ಕ್ಯಾಪ್ಸ್ಯೂಲ್ ಬಗ್ಗೆ. ರಿವೈಟಲ್ ಎಚ್ ಕ್ಯಾಪ್ಸ್ಯೂಲ್ ಅಂದರೆ ಏನು, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಮತ್ತು ಇದನ್ನು ತೊಗೊಳೋದ್ಲಿಂತ ನಿಮ್ಗೆ ಏನು ಲಾಭ ಆಗೋದಿದೆ, ಯಾವ ಪ್ರಮಾಣದಾಗ ನೀವು ಇದ್ರ ಸೇವನೆ ಮಾಡ್ಬೋದು, ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನು ಆಗ್ಬೋದು, ಇದರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಮತ್ತು ಲಾಸ್ಟಿಗೆ ನಾನು ತಿಳಿಸ್ತೀನಿ ನನ್ನ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ. ಸೊ ಕಂಪ್ಲೀಟ್ ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ರಿವೈಟಲ್ ಎಚ್ ಕ್ಯಾಪ್ಸ್ಯೂಲ್ ನೋಡ್ರಿ, ಇದು ಒಂದು ಮಲ್ಟಿ ವೈಟಮಿನ್ ಮತ್ತು ಮಲ್ಟಿ ಮಿನರಲ್ ಕ್ಯಾಪ್ಸ್ಯೂಲ್. ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಕ್ಯಾಪ್ಸ್ಯೂಲ್ ಏನಿದೆ ಅದರ ಒಳಗಡೆ ಎನರ್ಜಿ 1.96 ಕಿಲೋ ಕ್ಯಾಲರೀಸ್ನಾಗ ಇರ್ತೈತಿ, ಮತ್ತು ಕಾರ್ಬೋಹೈಡ್ರೇಟ್ 0.03 ಗ್ರಾಮ್, ಪ್ರೋಟೀನ್ 0.01 ಗ್ರಾಮ್ದಾಗ ಇರ್ತೈತಿ ರೀ, ಮತ್ತು ಇದ್ರೊಳಗೆ ಫ್ಯಾಟ್ ಏನಿದೆ ಅದು 0.2 ಗ್ರಾಮ್ಸ್ನಾಗ ಇರ್ತೈತಿ ರೀ. ಮತ್ತು ಇದ್ರಾಗ ಬಹಳಷ್ಟು ವೈಟಮಿನ್ಸ್ ಇರ್ತಾವ್ರಿ. ಯಾವಪ್ಪ ಅಂದ್ರೆ ವೈಟಮಿನ್ ಎ ಏನಿದೆ 1500 ಇಂಟರ್ನ್ಯಾಷನಲ್ ಯೂನಿಟ್, ವೈಟಮಿನ್ B1 1 mg, ವೈಟಮಿನ್ B2 1.4 mg, ವೈಟಮಿನ್ B3 10 mg, ವೈಟಮಿನ್ B6 0.8 mg, ವೈಟಮಿನ್ B12 0.8 ಮೈಕ್ರೋಗ್ರಾಮ್ಸ್, ವೈಟಮಿನ್ C 33 mg, ವೈಟಮಿನ್ D3 300 ಇಂಟರ್ನ್ಯಾಷನಲ್ ಯೂನಿಟ್ಸ್, ವೈಟಮಿನ್ E 7 mg, ಫಾಲಿಕ್ ಆ್ಯಸಿಡ್ 0.08 mg. ಮತ್ತು ಇದರ ಬಹಳಷ್ಟು ಮಿನರಲ್ಸ್ ಕೂಡ ಇರ್ತಾವ್ರಿ. ಯಾವಪ್ಪ ಅಂದ್ರೆ ಕ್ಯಾಲ್ಶಿಯಂ 76.9 mg, ಫಾಸ್ಫರಸ್ 59.43 mg, ಜಿಂಕ್ 10.29 mg, ಐರನ್ 10 mg, ಮ್ಯಾಗ್ನೇಷಿಯಂ 3.13 mg, ಪೊಟ್ಯಾಷಿಯಂ 2.07 mg, ಮ್ಯಾಂಗನೀಸ್ 0.6 mg, ಕಾಪರ್ 0.52 mg, ಅಯೋಡಿನ್ 0.10 mg. ಮತ್ತು ಇದ್ರೊಳಗೆ ಜಿನ್ಸಿಂಗ್ ರೂಟ್ ಎಕ್ಸ್ಟ್ರಾಕ್ಟ್ 2%, ಅದು 212.5 mg ದಾಗ ಇರ್ತೈತಿ ರೀ. ಮತ್ತು ಜಿನ್ಸಿಂಗ್ ಏನಿದೆ ನೋಡ್ರಿ, ಇದು ಒಂದು ಚೈನೀಸ್ ಹರ್ಬ್ ರೀ. ಇದರ ಜೊತೆಗೆ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ. ಇದು ಲಘುನ ಕೆಡಬಾರ್ದಂತ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಮತ್ತು ರಿವೈಟಲ್ ಎಚ್ ಕ್ಯಾಪ್ಸ್ಯೂಲ್ಸ್ ಏನಿದೆ ನೋಡ್ರಿ, ಇದನ್ನು ತಯಾರು ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅವರು. ಸೊ ರಿವೈಟಲ್ ಎಚ್ ಕ್ಯಾಪ್ಸ್ಯೂಲ್ ನೋಡ್ರಿ, ಇದ್ರದ್ದು ಅಡ್ವರ್ಟೈಸ್ಮೆಂಟ್ ನೀವು ಬಹಳ ಕಡೆ ನೋಡಿರ್ಬೋದು. ದೊಡ್ಡ ದೊಡ್ಡ ಸೆಲಿಬ್ರಿಟೀಸ್ ಇದ್ರ ಆ್ಯಡ್ ಮಾಡ್ತಾರೆ, ಇಲ್ಲ ಇದ್ರ ಬಗ್ಗೆ ನೀವು ಕೇಳಿರ್ತೀರಿ. ಮೊದಲ ರಿವೈಟಲ್ ಕ್ಯಾಪ್ಸ್ಯೂಲ್ಸ್ ಏನಿದೆ ನೋಡ್ರಿ, ಬರೀ ರಿವೈಟಲ್ ಕ್ಯಾಪ್ಸ್ಯೂಲ್ ಅಂತಾನೆ ಬರ್ತಿತ್ತು. ಆದ್ರೆ ಈಗ ಇದನ್ನ ರಿವೈಟಲ್ ಮೆನ್ ಪುರುಷರಿಗೆ ಬೇರೆ ಮಾಡಿದಾರ, ಮತ್ತು ರಿವೈಟಲ್ ವುಮೆನ್ ಹೆಣ್ಮಕ್ಳಿಗೆ ಬೇರೆ ಮಾಡಿದಾರೆ. ಈಗ ಇದನ್ನು ತೊಗೊಳೋದ್ಲಿಂತ ನಿಮ್ಗೆ ಏನು ಲಾಭ ಆಗೋದು ಏನದೈತೆ ಅದನ್ನು ತಿಳಿಸ್ಕೊಡ್ತೀನಿ. ಒಂದೇದು ನೋಡ್ರಿ, ಇದು ನಿಮ್ಮ ಮೈ ಒಳಗೆ ಊರ್ಜಾ ಶಕ್ತಿ ಎನರ್ಜಿ ಲೆವೆಲನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಮೈ ಯಾವಾಗಲೂ ದಣದಿರ್ತೈತಿ ನೋಡ್ರಿ, ಅದು ಟಯರ್ಡ್ನೆಸ್ ಏನಿರ್ತೈತಿ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಎರಡನೇದು, ಇದು ನಿಮ್ಮದು ಇಮ್ಯುನಿಟಿ ಲೆವೆಲ್, ರೋಗ ಪ್ರತಿರೋಧಕ ಕ್ಷಮತೆ ಏನೈತೆ ನೋಡ್ರಿ, ಅದನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅದರಲ್ಲಿ ಏನಾಗತ್ತಪ್ಪ ಅಂದ್ರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ನಿಮ್ಗೆ ಏನಾರ ಆದ್ರೆ ಅದು ನಿಮ್ಮ ಮೈ ಒಳಗೆ ದೊಡ್ಡ ರೋಗದ ರೂಪ ಪಡ್ಕೊಳಂಗಿಲ್ಲ. ಅದು ನಿಮ್ಮ ಮೈ ಅಲ್ಲಿಂದ ಹೊರಗೆ ಹಾಕ್ಬಿಡ್ತೈತೆ. ಯಾಕಂದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀರಿ. ಇದು ನಿಮ್ಗೆ ಪದೇ ಪದೇ ಗಿಡ್ಡು ಬರೋ ಸಾಧ್ಯತೆ ಕಡಿಮೆ ಆಗ್ತೈತಿ. ಮತ್ತು ಇದ್ರೊಳಗೆ ನ್ಯಾಚುರಲ್ ಜಿನ್ಸಿಂಗ್ ಏನಿರ್ತೈತಿ ಮತ್ತು ಅಯೋಡಿನ್ ಏನಿರ್ತೈತಿ, ಅದು ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಕನ್ಸಂಟ್ರೇಷನ್ ಲೆವೆಲನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ಮ ಸ್ಟ್ರೆಸ್ ಏನಿರ್ತೈತಿ ನೋಡ್ರಿ, ಸ್ಟ್ರೆಸ್ ಲೆವೆಲ್ಸ್ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಸೊ ಸೇಮ್ ನಮ್ದು ಆಯುರ್ವೇದದ ಅಶ್ವಗಂಧ ಹೆಂಗಿರ್ತೈತಿ ನೋಡ್ರಿ, ಅದೇ ರೀತಿ ಇದು ಚೈನೀಸ್ ಹರ್ಬ್ ಏನಿದೆ ಜಿನ್ಸಿಂಗ್, ಅದು ಅದೇ ರೀತಿ ಕೆಲಸ ಮಾಡ್ತೈತಿ. ಮತ್ತು ಇದು ನಿಮ್ಮದು ನರ್ವಸ್ ಸಿಸ್ಟಮಿಗೆ ಕೂಡ ಬಹಳ ಒಳ್ಳೆಯದ್ರಿ. ಮತ್ತು ಇದು ನಿಮ್ಮ ಮೂಳೆ ಸ್ವಾಸ್ಥ್ಯವನ್ನು ಕಾಪಾಡ್ತೈತಿ, ತ್ವಚದ ಸ್ವಾಸ್ಥ್ಯವನ್ನು ಕಾಪಾಡ್ತೈತಿ, ಕೂದಲದ ಸ್ವಾಸ್ಥ್ಯವನ್ನು ಕಾಪಾಡ್ತೈತಿ, ಮತ್ತು ಉಗುರದ ಸ್ವಾಸ್ಥ್ಯವನ್ನು ಕಾಪಾಡ್ತೈತಿ. ಸೊ ಇದು ನಿಮ್ಮದು ಹಾರ್ಟಿಂದ ಸ್ವಾಸ್ಥ್ಯ ಕೂಡ ಕಾಪಾಡಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ನೀವು ಇದ್ರ ಸೇವನೆ ಮಾಡ್ಬೋದಪ್ಪ ಅಂತ. ಇಲ್ಲಿ ನೋಡ್ರಿ, ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಅವ್ರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಒಂದು ದಿನಕ್ಕೆ ಒಂದೇ ಕ್ಯಾಪ್ಸ್ಯೂಲ್ ತಗೋಬೇಕು. ಊಟ ಆದ್ಮೇಲೆ ತಗೋಬೇಕು.
ಮತ್ತು ಈ ಕ್ಯಾಪ್ಸೂಲನ್ನು ನೀವು 1 ಗ್ಲಾಸ್ ನೀರು ಜೊತೆಗಾರ ತಗೋರಿ, ಇಲ್ಲ ಯಾವುದು ಹಣ್ಣಿನ ಜ್ಯೂಸ್ ಜೊತೆಗಾರ ತಗೋರಿ, ಇಲ್ಲ ಹಾಲು ಜೊತೆ ಕೂಡ ತಗೋಬೋದು. ಈ ಕ್ಯಾಪ್ಸೂಲ್ ನೀವು ಏನಾರ ಡೈಲಿ ಒಂದು ದಿನ ಉಂತೀರಿ, ಅದೇ ರೀತಿ 3 ತಿಂಗಳು ತಿಂದಿರಂದ್ರೆ 3 ತಿಂಗಳು ತಿಂದಾದ್ಮೇಲೆ ಒಂದು 15 ದಿನ ಗ್ಯಾಪ್ ಕೊಡ್ಬೇಕಾಗ್ತೈತ್ರಿ. ಅದಾದ್ಮೇಲೆ ನೀವು ಮತ್ತೆ ಕಂಟಿನ್ಯೂ ಮಾಡೋದಿದ್ರೆ ಮಾಡ್ಬೋದು. ಈಗ ಹೇಳ್ಕೊಡ್ತೀನಿ, ಈ ಕ್ಯಾಪ್ಸೂಲ್ ನೀವೇನಾರ ತೊಗೊಳಕ್ ಕುಂತೀರ ಅಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ ತೊಗೊಂಡವ್ರಿಗೆ ಎಲ್ಲರಿಗೆ ಆಗ್ಬೇಕನ್ನೋದೇ ಇರಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ಇದನ್ನ ನೋಡ್ರಿ, ನೀವು ಏನಾರ ಜಾಸ್ತಿ ಪ್ರಮಾಣದಾಗ ತೊಗೊಳಕ್ ಕುಂತೀರಂದ್ರೆ ನಿಮ್ಮ ಹೊಟ್ಟೆ ಕೆಡ್ಬೋದು, ನಿಮ್ಗೆ ವಿಪರೀತ ತಲೆನೋವು ಆಗೋದು, ಮತ್ತು ನಿಮ್ಗೆ ಎದೆ ಬಡ್ತ ಏನಿದೆ ಹೃದಯ ಬಡ್ತ ಭಾಳ ಜಾಸ್ತಿ ಆಗ್ಬೋದು. ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ರೀ. ಮತ್ತು ಈ ಕ್ಯಾಪ್ಸೂಲ್ ಸಣ್ಣ ಮಕ್ಳಿಗೆ ಕೊಡಕ್ಕೆ ಹೋಗ್ಬಿಡ್ರಿ, ಸಣ್ಣ ಮಕ್ಳು ಇದನ್ನು ತೊಗೋಬಾರ್ದು. ಮತ್ತು ಈ ಕ್ಯಾಪ್ಸೂಲ್ ಏನದಾವ ನೋಡ್ರಿ, ಇದರದ್ದು ನೀವು ಡೇಟ್ ಆಫ್ ಪ್ಯಾಕೇಜಿಂಗ್ ಯಾವಾಗ ನೋಡ್ತೀರಿ ಅಲ್ಲಿಂದ 24 ತಿಂಗಳು ಮಟ್ಟ ಇದ್ರ ಎಕ್ಸ್ಪೈರಿ ಡೇಟ್ ಬರ್ತೈತ್ರಿ. 24 ತಿಂಗಳ ಒಳಗೆ ಇದನ್ನು ನೀವು ಸೇವನೆ ಮಾಡ್ಬೇಕಂತ ಇರ್ತೈತಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಿಮ್ಗೆ 99 ರೂಪಾಯಿ, 99 ರುಪೀಸ್ನಾಗ 10 ಕ್ಯಾಪ್ಸೂಲ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಇಲ್ಲ 279 ರೂಪಾಯಿ, 279 ರುಪೀಸ್ನಾಗ 30 ಕ್ಯಾಪ್ಸೂಲ್ ಒಂದು ಬಾಕ್ಸ್ ಬರ್ತೈತಿ. ಇಲ್ಲ 540 ರೂಪಾಯಿ, 540 ರುಪೀಸ್ನಾಗ 60 ಕ್ಯಾಪ್ಸೂಲ್ ಒಂದು ಬಾಕ್ಸ್ ಬರ್ತೈತಿ. ಅಂದ್ರೆ ಲಗ್ಭಗ್ 9 ರೂಪಾಯಿದಾಗ ಒಂದು ಕ್ಯಾಪ್ಸೂಲ್ ಇದು ನಿಮಗೆ ಬೀಳ್ತೈತ್ರಿ. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದನ್ನ ನೀವು ಓವರ್ ದ ಕೌಂಟರ್ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ತಗೋಬಹುದು. ಇದನ್ನ ತಗೊಳ್ಳಿಕ್ಕೆ ನಿಮ್ಗೆ ಯಾವುದೇ ರೀತಿ ಡಾಕ್ಟರ್ ಕನ್ಸಲ್ಟೇಷನ್ ಬೇಕಾಗಿಲ್ರಿ, ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಈಗ ನನ್ನ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ನಾ ತಿಳಿಸ್ಬೇಕಂದ್ರೆ ನೋಡ್ರಿ, ಡೈಲಿ ನೀವು ಒಂದು ಮಲ್ಟಿ ವಿಟಮಿನ್ ಕ್ಯಾಪ್ಸೂಲ್ ತಿನ್ನೋದಕ್ಕಿಂತ ನೀವು ನಿಮ್ಮ ಸ್ವಾಸ್ಥ್ಯ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತೈತಿ. ನಿಮ್ಮಷ್ಟಕ್ಕೆ ಸ್ವಲ್ಪ ನೀವು ಟೈಮ್ ತೆಗಿಬೇಕಾಗ್ತೈತಿ. ನೀವು ಒಳ್ಳೆ ಆಹಾರವನ್ನು ಸೇವಿಸಿ, ನ್ಯೂಟ್ರಿಷಿಯಸ್ ಡೈಟ್ ತೊಗೊಳ್ಳಿ, ಇಲ್ಲ ಹಣ್ಣು ಹಂಪಲ ಜಾಸ್ತಿ ತಿನ್ನಿರಿ, ತರಕಾರಿ ಜಾಸ್ತಿ ತಿನ್ನಿರಿ. ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಯಾವುದೇ ರೀತಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಆಗಂಗಿಲ್ಲ, ನಿಮ್ಮ ಸ್ವಾಸ್ಥ್ಯ ಕೂಡ ಒಳ್ಳೆ ರೀತಿ ಅಂತ ಇರ್ತೈತ್ರಿ. ಆದರೆ ಯಾರಿಗೆ ಇವೆಲ್ಲ ಆಗಂಗಿಲ್ಲ ಅವ್ರು ಈ ಕ್ಯಾಪ್ಸೂಲನ್ನು ಸೇವನೆ ಮಾಡ್ಬೋದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೇಳಿದ್ರು, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಅನ್ಕೊಂತೀನಿ ವಿಡಿಯೋದಾಗ ಏನು ಮಾಹಿತಿ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಕೆಂಪು ಅಂದ್ರೆ ಅದನ್ನು ಒತ್ತಿ ಬಿಡ್ರಿ. ಅದನ್ನು ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.